ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರು ತಡವಾಗಿ ಆದರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್, ಗ್ಯಾಸ್, ದಿನಸಿ ಬೆಲೆ ಜಾಸ್ತಿ ಆಗಿದೆ. ಇದರ ವಿರುದ್ಧ ಮೊದಲು ಹೋರಾಟ ಮಾಡಲಿ, ಜನರ ದಾರಿ ತಪ್ಪಿಸುವ ಕೆಲಸ ಆಗಬಾರ್ದು, ತಪ್ಪಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಬಿಜೆಪಿ ನಮ್ಮ ಮೇಲೆ ಹೊರೆಯಾಕಿ ಹೋಗ್ತಾ ಇದ್ದಾರೆ, ಇದರಿಂದ ನಮ್ಮ ಬೆನ್ನು ಬಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ, ಬೆಲೆ ಏರಿಕೆಗೆ ಮೂಲ ಕಾರಣ ಬಿಜೆಪಿ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನಾವು ಬಿಜೆಪಿಯವರ ಈ ಹೋರಾಟವನ್ನ ತಡವಾದರೂ ಅಟ್ಲೀಸ್ಟ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಶುಭಾಶಯವನ್ನ ಹೇಳ್ತೀನಿ. ಯಾಕಂತಂದ್ರೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿದೆ, ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿದೆ, ಗೊಬ್ಬರ ಬೆಲೆ ಹೆಚ್ಚಿಗೆ ಆಗಿದೆ, ಬಂಗಾರ ಎಷ್ಟಿತ್ತು ಬಂಗಾರದ ಬೆಲೆ ಹೆಚ್ಚಿಗೆ ಆಗಿದೆ, ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆ ಹೆಚ್ಚಿಗೆ ಆಗಿದೆ. ಇದ್ರ ವಿರುದ್ಧ ಅವರು ಮೊದಲು ಹೋರಾಟ ಮಾಡಲಿ. ಏನ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಏನ್ ಮಾಡೋರು? ಏನ್ ರೈತ ವಿರೋಧಿಗಳ ಇವರು? 4 ರೂಪಾಯಿ ಹೆಚ್ಚು ಮಾಡಿದ್ರೆ ಏನ್ ಸರ್ಕಾರ 4 ರೂಪಾಯಿ ತಗೊಳ್ತಾ ಇದೆಯಾ ಹಾಲನ್ನ? ಇಲ್ವಲ್ಲ. 4 ರೂಪಾಯಿ 1 ಲೀಟರ್ ಹಾಲಿಗೆ ಹೆಚ್ಚಿಗೆ ದರ ಮಾಡಿದ್ರೆ ಅದು ನಾವು ರೈತರಿಗೆ ನೇರವಾಗಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ರೈತರ ಪರವಾದಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಧ್ವನಿ ಎತ್ತಿಲ್ಲ ಇವರು ಕೇಂದ್ರದ ಸರ್ಕಾರದಿಂದ. ಹೌದು, ಇಷ್ಟು ಜನ ಎಂಪಿಗಳಿದ್ದಾರೆ, ಇಷ್ಟು ಘಟಾನುಘಟಿಗಳ ನಾಯಕರಿದ್ದಾರೆ. ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಬಜೆಟ್ ನಲ್ಲಿ ನಮಗೆ ಕಡಿಮೆ ಹಣ ಕೊಟ್ಟಿದ್ದಾರೆ, ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೋರಾಟ ಮಾಡಿದ್ವಿ, ಅದರಲ್ಲೂ ಕೂಡ 1% ಕಡಿಮೆ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತೆಗೆದುಕೊಂಡು ಬರೋದು ಬಿಟ್ಟು ಜನರ ದಾರಿಯನ್ನ ತಪ್ಪಿಸ್ಲಿಕ್ಕೆ ಹೆಚ್ಚಾಯ್ತು ಅಂತಂದ್ರೆ ಮತ್ತೆ ಹಾಗಾದ್ರೆ ನಾವು ಕೇಳಕ್ ಬಯಸ್ತೀವಿ ಅವ್ರನ್ನ. UPA ಗೌರ್ಮೆಂಟ್ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್, ಡೀಸೆಲ್, ಈಗ ಎಷ್ಟಾಗಿದೆ? ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಅಲ್ಲ, ನಾವು ಕೇಳಬೇಕಾಗತ್ತೆ. ಅವ್ರು ಮಾಡಿದಾರಂತೆ ನಾವು ಮಾಡ್ತಾ ಇಲ್ಲ. ಅವರ ಹಾಗೆ ಬಿಜೆಪಿಯವರ ಹಾಗೆ ಅವೈಜ್ಞಾನಿಕವಾಗಿ ನಾವು ಮಾಡ್ತಾ ಇದ್ವಿ. ನಾವು ರೈತರಿಗೆ ಅನುಕೂಲ ಮಾಡ್ತೀವಿ. ನನ್ನ ಬಾಯಿನ ಯಾಕೆ ತೆಗಿಸ್ತೀರಾ? ಗುತ್ತಿಗೆದಾರರ ಹಣವನ್ನ ಬಿಲ್ ಬಾಕಿ ಇದೆ, ಯಾವ್ದ್ರ ಸಲುವಾಗಿ ಬಿಲ್ ಬಾಕಿ ಇದೆ, ಅದನ್ನ ಮೂಲ ಕಾರಣ ನೀವೆಲ್ಲ ಕೇಳಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ. ಈ ಇನ್ ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು. ಸರ್ಕಾರ ಹೋಗುವಂತ ಕೊನೆ 6 ತಿಂಗಳಲ್ಲಿ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ಲದೆ, ವರ್ಕ್ ಆರ್ಡರ್ ಇಲ್ಲದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ. ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ. ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ, ನಾವು ನಮ್ಮ ಬೆನ್ನು ಬಾಗ್ತಾ